2 ತಿಂಗಳ ಬಳಿಕ ಮಳೆರಾಯ ಅಬ್ಬರಿಸುತ್ತಿದ್ದಾನೆ. ಅದರಲ್ಲೂ ಪಶ್ಚಿಮ ಘಟ್ಟದಲ್ಲಿ 2 ತಿಂಗಳ ಬಾಕಿ ಮಳೆ ಒಮ್ಮೆಲೆ ಸುರಿಯುತ್ತಿದ್ದು ನದಿಗಳೆಲ್ಲ ಉಕ್ಕಿ ಹರಿಯುತ್ತಿವೆ. ಇತ್ತ ಉಡುಪಿಯಲ್ಲಿ ಗುಡ್ಡ ಕುಸಿಯುವ ಆತಂಕ ಎದುರಾಗಿದೆ. ಭೋರ್ಗರೆಯುತ್ತಿರುವ ಮಲಪ್ರಭಾ ನವಿಲು ತೀರ್ಥ ಜಲಾಶಯಕ್ಕೆ ಜೀವಕಳೆ. ಕುಸಿಯುವ ಆತಂಕದಲ್ಲಿರೋ ಬೃಹತ್ ಗುಡ್ಡ. 2 ತಿಂಗಳು ತಡವಾಗಿ ಅಬ್ಬರಿಸ್ತಾ ಇರೋ ಮುಂಗಾರು ಮಳೆಯ ದೃಶ್ಯಗಳಿವು. ಪಶ್ಚಿಮ ಘಟ್ಟದಲ್ಲಿ ವರುಣಾರ್ಭಟ, ಭೋರ್ಗರೆಯುತ್ತಿರೋ ಮಲಪ್ರಭೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಾಯದಂಥ ಮಳೆ ಸುರಿತಾ ಇದೆ. ಇದ್ರ ಜೊತೆಗೆ ಬೆಳಗಾವಿಯ ಖಾನಾಪುರ, ಕಣಕುಂಬಿ ಭಾಗದಲ್ಲಿ ಧಾರಾಕಾರ ಮಳೆಯಾಗ್ತಿದ್ದು ಮಲಪ್ರಭಾ ನದಿಗೆ 13,000 ಕ್ಯೂಸೆಕ್ ನೀರು ಹರಿದು ಬರ್ತಿದೆ. ಕುಸುಮಹಳ್ಳಿ ಸೇತುವೆ ಬಳಿ ಮಲಪ್ರಭೆ ತುಂಬಿ ಹರಿತಾ ಇದ್ದಾಳೆ. 37 ಟಿಎಂಸಿ ಸಾಮರ್ಥ್ಯದ ನವಿಲು ತೀರ್ಥ ಡ್ಯಾಂನಲ್ಲಿ 18 ಟಿಎಂಸಿ ನೀರು ಸಂಗ್ರಹವಾಗಿದೆ. ಅನ್ನದಾತರ ಮೊಗದಲ್ಲಿ ಸಂತಸ ಮೂಡಿದೆ. ನಾನೀಗ ಮಲಪ್ರಭಾ ದಂಡೆಯ ಕುಸುಮಹಳ್ಳಿ ಬ್ರಿಡ್ಜ್ ಮೇಲೆ ಇದ್ದೇನೆ. ಸದ್ಯ ಈಗ ಎಷ್ಟು ಮಟ್ಟಿಗೆ ನೀರು ಕನಕುಂಬಿ ಭಾಗದಿಂದ ಹರಿದು ಬರ್ತಾ ಇದೆ ಅನ್ನುವಂಥದ್ದನ್ನ ತೋರಿಸ್ತಾ ಹೋಗ್ತೇನೆ. ಸದ್ಯ ಈಗ ಕನಕುಂಬಿ ಮತ್ತು ಖಾನಾಪುರ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಮುಂದುವರೆದಿರುವಂತಹ ಕಾರಣಕ್ಕಾಗಿ ಮಲಪ್ರಭಾ ನದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರುವಂತದ್ದು. ಒಂದು ಕಡೆ ಈಗ ನಿನ್ನೆಗೆ ಹೋಲಿಕೆ ಮಾಡಿದ್ರೆ ಇವತ್ತು 5,000 ಕ್ಯೂಸೆಕ್ನಷ್ಟು ನೀರು ಒಳಹರಿವು ಹೆಚ್ಚಳವಾಗಿರುವಂತದ್ದು. ಹೀಗಾಗಿ ಸದ್ಯ ಈಗ ಮಲಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿರುವಂತಹ ನವಿಲು ತೀರ್ಥ ಜಲಾಶಯಕ್ಕೆ ಅಪಾರ ಪ್ರಮಾಣದಲ್ಲಿ ನೀರು ಸಂಗ್ರಹವಾಗ್ತಾ ಇರುವಂತದ್ದು. ಉಡುಪಿಯ ರೇಂಜಾಳದಲ್ಲಿ ಭೂಕುಸಿತದ ಆತಂಕ. ಮಳೆ ಬಯಲು ಸೀಮೆಯಲ್ಲಿ ಸಂತಸ ತಂದ್ರೆ ಕರಾವಳಿ ಭಾಗದಲ್ಲಿ ಆತಂಕ ತಂದಿದೆ. ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನಲ್ಲಿ ಕಳೆದೊಂದು ವಾರದಿಂದ ಧಾರಾಕಾರ ಮಳೆಯಾಗ್ತಿದೆ. ಇದರಿಂದ ರೇಂಜಾಳ ಗ್ರಾಮದ ಹೆಡ್ಮೆ ಎಂಬಲ್ಲಿ ಗುಡ್ಡ ಕುಸಿಯುವ ಆತಂಕ ಮನೆ ಮಾಡಿದೆ. ಇದು ಯಾವುದೇ ಒಂದು ಮಣ್ಣು ರಾಶಿ ಹಾಕಿದಂಥ ಪ್ರದೇಶ ಅಲ್ಲ, ಬದಲಾಗಿ ಈ ಒಂದು ಮಣ್ಣು ಏನಿದೆ ಭೂಮಿಯಿಂದ ಒಳಭಾಗದಿಂದ ಮೇಲಕ್ಕೆ ಬಂದಿರುವಂಥದ್ದು. ಅಂದರೆ ಸುಮಾರು ಒಂದು ಎಕರೆಕ್ಕೂ ಅಧಿಕ ಜಾಗದಲ್ಲಿ ಬಿರುಕು ಬಿಟ್ಟಿರೋದ್ರಿಂದ ಈ ಒಂದು ಭಾಗದಲ್ಲಿ ಈಗ ಗುಡ್ಡ ಕುಸಿತದ ಗುಡ್ಡ ಕುಸಿತದ ಆತಂಕ ಶುರುವಾಗಿರುವಂಥದ್ದು. ಸುಮಾರು ಈ ಒಂದು ಪ್ರದೇಶದಲ್ಲಿ ಅಂದ್ರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ 2 ರಿಂದ 3 ಮನೆಗಳು ಆತಂಕದಲ್ಲಿರುವಂಥದ್ದು. 4 ದಿವಸದಿಂದ ಈ ಕಡೆ ಆಗ್ತಿತ್ತು, ಮೇಲೆ ಬರ್ತಾ ಉಂಟು. ಸುಮಾರು ಒಂದು 10-12 ಮನೆ ಇದೆ. ಎಲ್ಲರೂ ಬಂದಿದ್ದಾರೆ, ನೀವು ಹೋಗಿ ಮನೆ ಬಿಟ್ಟು ಹೋಗಿ ಅಂತ. ಏನು ಪರಿಹಾರ ಏನು ಹೇಳಲಿಲ್ಲ. ನಾವು ಎಲ್ಲಿಗಂತ ಹೋಗುವುದು? 2 ಮಕ್ಕಳಿದ್ದಾರೆ, ಶಾಲೆಗೆ ಹೋಗುವರು. ನಾವು ದಿನ ಕೂಲಿ ಕೆಲಸ ಮಾಡುವುದು, ದುಡಿಯುವರು. 105 ಅಡಿಗೆ ಏರಿದ ಕೆಆರ್ಎಸ್ ಡ್ಯಾಂನ ನೀರಿನ ಮಟ್ಟ. ಬೆಳೆಗೆ ನೀರು ಕೊಡುವುದಾಗಿ ಘೋಷಿಸುವಂತೆ ಒತ್ತಾಯ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗಿದ್ದು ಕೆಆರ್ಎಸ್ ಡ್ಯಾಂನ ನೀರಿನ ಮಟ್ಟ 105 ಅಡಿಗೆ ಏರಿಕೆಯಾಗಿದೆ. ಈಗಾದರೂ ಬೆಳೆಗೆ ನೀರು ಹರಿಸಬೇಕು ಅಂತ ಮಂಡ್ಯ ಜಿಲ್ಲೆಯ ರೈತರು ಆಗ್ರಹಿಸಿದ್ದಾರೆ. ಏನು ನೀರಿದೆ ಇವಾಗ ಅದಕ್ಕೆ ತಕ್ಕಂತೆ ಬೆಳೆ ಹಾಕಿ ಅಂತ ಹೇಳಿ ಮಾಡಿದರೆ ನಮಗೆ ಸಂತೋಷ ಆಗೋದು. ಯಾಕೋ ಮೌನ ವಹಿಸಿದ್ದಾರೆ. ಅವ್ರು ಬೆಂಗಳೂರಿಗೆ ನೀರು ತಗೋಗೋಕ್ಕೆ ಯೋಚನೆ ಮಾಡ್ತಾವ್ರೆ. ರೈತರು ಬೆಳೆ ಬೆಳೀರಿ ಅಂತ ಹೇಳಬೇಕು. 105 ಅಡಿ ಆಗಿದೆ, ಈಗ ಇನ್ನೂ ನೀರು ಬರ್ತಾ ಇದೆ, ಇನ್ನೂ ಜಾಸ್ತಿ ಆಗ್ತದೆ. KRS ಭರ್ತಿ ಆಗಲಿ ಸಂತೋಷ. ಈಗ ತಮಿಳ್ನಾಡ್ದು ಏನೂ ಕೊಟ್ಟಲೇ ಇಲ್ಲ, ಅಲ್ಲಿಗೆ ನೀರು ಸಾಕಷ್ಟು ಹೋಗ್ತಾ ಇದೆ. ನಮ್ಗೆ ಯಾಕೆ ನೀರು ಕೊಡಬಾರ್ದು? ಇವರು ಅನೌನ್ಸ್ ಮಾಡಬೇಕಲ್ವ ಇಷ್ಟರಲ್ಲಿ. ವಾರದ ಹಿಂದಷ್ಟೇ ಬಣಬಣ ಅಂತಿದ್ದ ಚಾಮರಾಜನಗರದ ಭರಚುಕ್ಕಿ ಫಾಲ್ಸ್ ಅಬ್ಬರಿಸ್ತಾ ಇದೆ. ಕಾವೇರಿಯ ರಭಸಕ್ಕೆ ಭರಚುಕ್ಕಿ ಹಾಗೂ ಹೊಗೆನೆಕಲ್ ಜಲಪಾತಕ್ಕೆ ಜೀವಕಳೆ ಬಂದಿದೆ. ಬೆಳಗಾವಿಯಿಂದ ಸಹದೇವ್, ಉಡುಪಿಯಿಂದ ಪ್ರಜ್ವಲ್ ಜೊತೆ ದಿಲೀಪ್, TV9 ಮಂಡ್ಯ.